ಅಂತಿಮ ದರ್ಶನ ಯಾಕೆ? ಯಾಕಂದ್ರೆ ಇವತ್ತು ತ್ರಿದೇವಿಯರು ಇವರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಯಾಕೆ? ಯಾಕಂದ್ರೆ ನಿಮ್ಮ ಈ ಮಹಾನ್ ಸಾಧನೆ, ನಿಮ್ಮ ಸತಿಧರ್ಮ ಅವರಿಗೆ ತಮ್ಮ ತಪ್ಪಿನ ಅರಿವು ಕಾಡ್ತಾ ಇರುತ್ತೆ. ಅದಕ್ಕೆ ಅವರೆಲ್ಲ ತ್ರಿಮೂರ್ತಿಗಳನ್ನ ನಿಮ್ಮ ಹತ್ರ ನಿರ್ವಾಣ ಭಿಕ್ಷೆ ಕೇಳಿ ಅಂತ ಕಳಿಸಿದ್ದು ತಾನೆ. ಅದರಲ್ಲಿ ಸಫಲತೆ ಸಿಗದೆ ಇದ್ದಾಗ ಈಗ ಸ್ವಯಂ ಅವರೇ ಬರ್ತಿದ್ದಾರೆ. ನೀವು ತ್ರಿಮೂರ್ತಿಗಳನ್ನ ಬಾಲರೂಪದಲ್ಲಿ ಸಾಕೋ ಸಂತೋಷ ಅನುಭವಿಸಬಾರ್ದು ಅಂತ. ತ್ರಿದೇವಿಯರಿಗೆ ನಿರ್ವಾಣ ಭಿಕ್ಷೆಯ ವಿಷಯ ಗೊತ್ತಾಗಿ ಒಂದಂತೂ ಅರ್ಥ ಆಯ್ತು ನೋಡಿ. ಈ ಜಗತ್ತಲ್ಲಿ ಯಾವುದು ಕಾರಣ ಇಲ್ಲದೆ ನಡೆಯಲ್ಲ. ಅವ್ರೇನಾದ್ರೂ ಹಾಗೆ ಮಾಡದೇ ಇದ್ದಿದ್ರೆ ಹೀಗೆ ತ್ರಿಮೂರ್ತಿಗಳನ್ನ ನನ್ನ ಮಕ್ಕಳಾಗಿ ಪಡೆಯುವಂಥ ಈ ಸೌಭಾಗ್ಯ ನನಗೆ ಇಷ್ಟು ಬೇಗ ಬರ್ತಿರ್ಲಿಲ್ಲ. ಅವ್ರಿಗೆ ನಾನು ಚಿರಋಣಿ. ಅವ್ರು ಯಾವಾಗ ಬೇಕಾದ್ರೂ ಅವರ ಪತಿಯರನ್ನ ಬಂದು ಕರ್ಕೊಂಡು ಹೋಗ್ಬೋದು. ನಿಮ್ಮ ಮನಸ್ಸು ವಿಶಾಲವಾದದ್ದು ಮಾತೆ. ನನಗೆ ಅಪ್ಪಣೆ ಕೊಡಿ. ಯಾವ ಸಾಂಸಾರಿಕ ವಿಷಯ ತಿಳ್ಕೊಳ್ಳೋದಿಕ್ಕೆ ನೀನು ನನ್ನ ಮಗನಾಗಿ ಬಂದಿದೆಯೋ ಆ ಜಗತ್ತನ್ನ ನಾನು ನಿನಗ್ ಪರಿಚಯ ಮಾಡ್ಸಕ್ಕೂ ಆಗ್ತಾ ಇಲ್ಲ. ಇಡೀ ಜೀವನ ಇದೇ ನೋವಲ್ ಬೇಯ್ತಾ ಇರ್ತೀನಿ ನಾನು. ಇಡೀ ಜೀವನ. ದೇವಿ ಅನಸೂಯ, ಮಹಾಸತಿ ಅನಸೂಯ, ನಿಮ್ಮೆಲ್ರಿಗೂ ಸ್ವಾಗತ. ನಾವು ನಮ್ಮ ಪತಿಯರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಅವಶ್ಯವಾಗಿ ಕರ್ಕೊಂಡು ಹೋಗಿ. ಮೂವರು ಒಂದೇ ತರ ಇದ್ದಾರೆ. ಇವರಲ್ಲಿ ನನ್ನ ಮಹಾದೇವ ಯಾರು? ಮತ್ತೆ ನನ್ನ ನಾರಾಯಣ ಯಾರು? ನನ್ನ ಬ್ರಹ್ಮದೇವ ಯಾರು? ಗುರ್ತು ಹಿಡಿಯೋಕೆ ಕಷ್ಟ ಆಗ್ತಿದೆ. ನೀವೇ ಪರಿಚಯ ಮಾಡಿಸಿ. ಮೊದಲಿಗೆ ನೀವು ನಿಮ್ಮ ತಪಸ್ಸಿನ ಶಕ್ತಿಯಿಂದ ತ್ರಿಮೂರ್ತಿಗಳನ್ನ ಶಿಶುಗಳನ್ನಾಗಿ ಮಾಡಿದ್ರಿ. ಮತ್ತೆ ಈಗ ಮೂವರಿಗೂ ಒಂದೇ ರೂಪ ಕೊಟ್ಟಿದ್ದೀರಾ. ನಾವು ನಮ್ಮ ಪತಿಯರನ್ನ ಗುರ್ತು ಹಿಡಿಬಾರ್ದು ಅಂತನಾ? ನೀವು ಮದುವೆ ಆಗಿರೋರು ಮಹಾಸತಿ ಅನಸೂಯ. ಒಬ್ಬ ವಿವಾಹಿತೆ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಕೃಪೆ ಮಾಡಿ ನನ್ನ ಮಹಾದೇವನನ್ನ ನನ್ನ ಜೊತೆ ಕಳಿಸ್ಕೊಡಿ. ದೇವಿ ಪಾರ್ವತಿ, ಶಿವ ಸದಾ ನಿಮ್ಮವರೇ.
ಮತ್ತು ನಿಮ್ಮವರೇ ಆಗಿರ್ತಾರೆ. ಮತ್ಯಾಕ್ ನನ್ನಿಂದ ದೂರ ಮಾಡಿದ್ರಿ? ನಿಮ್ಮ ಪತಿನ ನೀವೇ ನಿರ್ವಾಣ ಭಿಕ್ಷೆಗೆ ಅಂತ ಕಳಿಸಿದ್ದು. ಆ ಷರತ್ತೆ ಅವರನ್ನ ನಿಮ್ಮಿಂದ ದೂರ ಮಾಡಿತು, ನಾನಲ್ಲ. ಆದ್ರೆ ನಿರ್ವಾಣ ಭಿಕ್ಷೆಗೆ ಕಾರಣ ನೀವೇ. ನೀವು ಕಬ್ಬಿಣದ ಕಡಲೆನ ಬೇಯಿಸಿ ದೇವಋಷಿ ನಾರದನ ಕೈಲಿ ಎಚ್ಚರಿಕೆ ಕಳಿಸ್ತಾ ಇದ್ದಿದ್ರೆ ನಾವು ತ್ರಿಮೂರ್ತಿಗಳಿಗೆ ಹೀಗ್ ಮಾಡೋಕ್ ಹೇಳ್ತಿರ್ಲಿಲ್ಲ. ಅಂದಮೇಲೆ ನೀವೇ ದೋಷಿ ಅಲ್ವಾ? ಒಬ್ಬ ಭಯಭೀತಳಾದ ತಾಯಿಯನ್ನ ಇಡೀ ಜಗತ್ತೇ ದೋಷಿ ಅನ್ನತ್ತೆ. ಹಾಗಿದ್ಮೇಲೆ ನಮ್ಮ ಪತಿಯರನ್ನ ನೀವೇ ನಿಮ್ಮ ಕೈಯಾರೆ ನಮಗೆ ಒಪ್ಪಿಸ್ಬಿಡಿ, ಮತ್ತೆ ದೋಷ ಮುಕ್ತರಾಗಿ. ಒಬ್ಬ ತಾಯಿಯಿಂದ ಅವಳ ಹೃದಯ ಕೇಳ್ತಿದ್ದೀರಾ ನೀವು? ಒಬ್ಬ ತಾಯಿಯಿಂದ ಒಬ್ಬ ವಿವಾಹಿತೆ ಅವಳ ಮಾಂಗಲ್ಯ ಭಿಕ್ಷೆ ಕೇಳ್ತಿದ್ದಾಳೆ. ಅದನ್ನ ನೀವು ನಿಮ್ಮ ಸತಿತ್ವ ಬಲದಿಂದ ಪಡ್ಕೊಂಡಿದ್ದೀರಾ. ದೇವಿ ಪಾರ್ವತಿ, ನನ್ನ ಸತಿತ್ವದ ಶಕ್ತಿಯನ್ನ ಹೀಗೆಲ್ಲ ಮಾತಾಡಿ ಅವಮಾನ ಮಾಡಬೇಡಿ. ನೀವು ನಿಮ್ಮ ಪತಿದೇವನ್ನ ಗುರ್ತು ಹಿಡಿಯೋಕಾಗದೇ ಇದ್ರೆ ಅದು ನಿಮ್ಮಲ್ಲಿರೋ ದೋಷ, ನನ್ನ ಹಾಗೂ ನನ್ನ ಸತಿತ್ವದ ಶಕ್ತಿಯ ತಪ್ಪಲ್ಲ. ದೇವಿ ಪಾರ್ವತಿ, ಇವ್ರ ಮಾತಿಂದ ನನಗೇನು ಅರ್ಥ ಆಗ್ತದೆ ಅಂದ್ರೆ, ನಮ್ ಪತಿಯರನ್ನ ನಮಗೆ ಕೊಡಕ್ಕೆ ಇವ್ರಿಗಿಷ್ಟ ಇಲ್ಲ. ಇವರ ಸತಿತ್ವದ ಶಕ್ತಿ ಹೆಚ್ಚಾಗಿ ಇವ್ರು ತುಂಬಾ ಸ್ವಾರ್ಥಿ ಆಗಿದ್ದಾರೆ. ಹಾಗಿದ್ರೆ ನಾನು ಶಿವನ ಅರ್ಧಾಂಗಿಣಿ ಪಾರ್ವತಿ, ಶಿವನ ತಾಯಿ ಅಂದ್ಕೊಂಡಿರೋ ಅನಸೂಯಾಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರು ತ್ರಿಮೂರ್ತಿಗಳನ್ನ ಇಲ್ಲಿ ಉಳಿಸ್ಕೊಂಡು ನೋಡ್ಲಿ. ನಾನು ಅತಿ ಶೀಘ್ರದಲ್ಲಿ ನನ್ನ ಮಹಾದೇವನ ಜೊತೆ ಉಳಿದಿಬ್ಬರನ್ನು ಇಲ್ಲಿಂದ ಖಂಡಿತ ಕರ್ಕೊಂಡು ಹೋಗ್ತೀನಿ. ಮಹಾಸತಿ ಅನಸೂಯ, ಎಚ್ಚರಿಕೆ ಇರಲಿ. ನೀವು ತ್ರಿಮೂರ್ತಿಗಳ ತಾಯಿನೇ ಆಗಿರಬಹುದು, ಆದ್ರೆ ನಾನು ಶಿವನ ಶಕ್ತಿ ಅನ್ನೋದು ನೆನಪಿರ್ಲಿ. ನಾನಿಲ್ದೆ ಇವತ್ತು ಶಿವ ಕೂಡ ಅಪೂರ್ಣ ಆಗಿದ್ದಾರೆ. ಅವರ ಅಪೂರ್ಣತೆಯ ಸಂಪೂರ್ಣ ಜವಾಬ್ದಾರಿ ಇವತ್ತು ನಿಮ್ಮ ಹೊಣೆಯಾಗಿದೆ. ಇದು ಎಂಥ ಲೀಲೆ? ಲೀಲೆ ಸ್ಪಷ್ಟವಾಗಿದೆ ದೇವಿ. ತ್ರಿಮೂರ್ತಿಗಳೇ ಇಲ್ಲಿರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಮಾತೃತ್ವನ ಬಯಸ್ತಾ ಇದ್ದಾರೆ. ಇದು ಸತ್ಯನಾ? ನಿಸ್ಸಂದೇಹವಾಗಿ ದೇವಿ ಅನಸೂಯ. ನನ್ನ ಮುದ್ದು ಮಕ್ಕಳೇ, ನಾನು ನಿಮಗೆ ತಾಯಿಯ ಮಮತೆಯನ್ನ ಖಂಡಿತ ನೀಡೇ ನೀಡ್ತೀನಿ.
ಬ್ರಹ್ಮ, ನಾರಾಯಣ, ಶಿವ, ಎಲ್ಲಿ ಹೋದ್ರು ಮಕ್ಕಳೆಲ್ಲ? ಅಮ್ಮ, ನಾನು ಇಲ್ಲೇ ಇದ್ದೀನಿ. ಅಮ್ಮ, ನಾನು ಇಲ್ಲಿದ್ದೀನಿ. ಶಿವ ಎಲ್ಲಿ ಹೋದ? ಶಿವ, ಶಿವ ಎಲ್ಲಿ ಹೋದ? ಶಿವ, ದೇವಿ, ಯಾರನ್ನ ಕರಿತಾ ಇದ್ದೀರಾ? ಶಿವನ್ನ. ಇಡೀ ಜಗತ್ತು ಶಿವನ ಈ ಬಾಲರೂಪದ ನಿರೀಕ್ಷೆ ಮಾಡ್ತಾ ಇದೆ ದೇವಿ. ಇವತ್ತು ಶಿವ ತನ್ನ ಬಾಲರೂಪದಲ್ಲಿ ನಮ್ಮ ಮನೆ ಆಶ್ರಮಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ರೂ ಅವರ ಈ ರೂಪದ ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ನನ್ನ ಶಿವ ಎಲ್ಲಿದ್ದಾನೆ ಋಷಿವರ್ಯ? ಅಲ್ಲೇ, ಎಲ್ಲಿ ನೀವು ಮೊದಲನೇ ಸಲ ಶಿವನ ತಾಯಾಗೋ ಕನ್ಸ್ಕೊಂಡಿದ್ರು ಅಲ್ಲೇ. ಅವನು ಶಿವಕ್ಷೇತ್ರಕ್ಕೆ ಅಷ್ಟು ದೂರ ಒಬ್ನೇ ಹೋಗಿದ್ದಾನ? ಒಬ್ನೇನ? ದೇವಿ, ದೂರ ದೂರದಿಂದ ಬಂದಿರೋ ಭಕ್ತರು ಅವರ ದರ್ಶನ ಪಡೆದು ಪುನೀತರಾಗೋದಕ್ಕೋಸ್ಕರ ಅವ್ರಿಗಾಗಿ ಅಲ್ಲಿ ಕಾಯ್ತಾ ಇದ್ದಾರೆ. ನಿಂತ್ಕೊಳ್ಳಿ ದೇವಿ, ಅಷ್ಟೊಂದು ಅವಸರ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಋಷಿವರ್ಯ, ನೀವು ಅವನೊಬ್ನೇ ಹೋಗಿದ್ದಾನೆ ಅಂತ ಯಾಕೆ ಹೇಳಲಿಲ್ಲ? ಅಯ್ಯೋ, ಹೇಗೆ ಹೇಳೋದು ದೇವಿ? ನನಗ್ ಗೊತ್ತಾಗಿದ್ದೆ ಈಗ. ಸಂಪೂರ್ಣ ಬ್ರಹ್ಮಾಂಡವನ್ನೇ ನಡೆಸೋಂಥವನ್ನ ನಾನು ಹೇಗೆ ತಡೆಯೋಕ್ಕಾಗತ್ತೆ ಹೇಳು? ಪೂರ್ತಿ ಬ್ರಹ್ಮಾಂಡಕ್ಕೆ ಅವನು ಮಹಾದೇವ ಆಗಿರ್ಬೋದು ಋಷಿವರ್ಯ, ಆದ್ರೆ ನನಗವನು ನನ್ನ ಮಗ ಶಿವ ಅಷ್ಟೇ. ಅವರ ಇತ್ತೀಚಿನ ಬಾಲರೂಪದ ದರ್ಶನ ಮಾಡಿದ್ಮೇಲೆ ನಿಮಗೂ ಖಂಡಿತ ಅನ್ಸುತ್ತೆ ಅವರು ಮಹಾದೇವ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹಾಗೇನಾದ್ರೂ ಆಗಿದ್ರೆ ನಾನು ಇವತ್ತೇ ಕೇಳ್ತೀನಿ ಅವನನ್ನ, ಅವನ ಜೀವನದಲ್ಲಿ ನನ್ನ ಅಸ್ತಿತ್ವ ಏನು ಅಂತ. ನಾನು ಬರೀ ಶಿವಭಕ್ತೆ ಮಹಾಸತಿ ಅನಸೂಯನ ಅಥವಾ ತಾಯಿನ ಅಂತ. ನನ್ನ ಮಡ್ಲಲ್ಲಿ ಜನ್ಮ ಪಡೆದು ಅವರ ಬಾಲರೂಪ ಪ್ರಕಟ ಆಗಿರೋದಲ್ವಾ?
ಒಬ್ಬ ತಾಯಿ ತನ್ನ ಮಗನಿಗೆ ಋಣದ ಭಾರವನ್ನಲ್ಲ, ಆಶೀರ್ವಾದದ ಕವಚ ಕೊಡ್ತಾಳೆ ಮಾತೆ. ಮಹಾದೇವ, ನೀವು ನನ್ನನ್ನ ಅಮ್ಮನ ರೂಪದಲ್ಲಿ ಒಪ್ಕೊಂಡಿದ್ದೀರಾ. ನನಗೆ ಬಂಜೆತನದ ಶಾಪದಿಂದ ಮುಕ್ತಿ ಕೊಡ್ಸಿದ್ದೀರಾ. ಈಗ ನಾನು ನಿಮ್ಮನ್ನ ಅಮ್ಮನ ಕರ್ತವ್ಯದಿಂದ ಬಂದ್ಸೋಕ್ ಸಾಧ್ಯನಾ? ಎಲ್ಲಾ ನದಿಗಳು ಹರ್ಕೊಂಡ್ ಬಂದು ವಿಶಾಲ ಸಮುದ್ರ ಸೇರತ್ತೆ. ಆದ್ರೆ ಈಗ ಮಹಾದೇವ ಅನ್ನೋ ಮಹಾಸಾಗರ ಈ ಅಮ್ಮ ಅನ್ನೋ ನದಿಯೊಳಗಡೆ ಸೇರ್ಕೊಳ್ಳುತ್ತಾ? ನನ್ನ ಈ ಮಮತೆಯ ಮಡಿಲು ನಿಮಗೆ ಯೋಗ್ಯವಾಗಿದೆಯಾ? ಅಮ್ಮ, ಅಮ್ಮನ ಮಮತೆಯ ಮಡಿಲು ಈಶ್ವರನಿಗಿಂತ ದೊಡ್ಡದಮ್ಮ. ಏನೇ ಆದ್ರೂ ನಾನು ನಿಮ್ಮ ಮಗ, ನೀವು ನನ್ನ ಅಮ್ಮ. ನನ್ನ ಪುಟ್ಟ ಅಂಗಳದಲ್ಲಿ ಈ ಶಿವನನ್ನ ಹೇಗೆ ಹಿಡಿದಿಡ್ಲಿ? ಅವರ ವಿಸ್ತಾರ ಕಣ ಕಣದಲ್ಲೂ ಇದೆ. ಅವರನ್ನು ಯಾರು ಕಟ್ಟಾಕೋದಕ್ ಸಾಧ್ಯ ಇಲ್ಲ. ನನ್ನ ಭಯ ಎಲ್ಲ ದೂರ ಆಗೋಯ್ತು. ನೀವ್ಯಾಕೆ ಲೀಲಾಧರನಾದ್ರಿ ಮಹಾದೇವ? ನಮ್ಗೆಲ್ರಿಂದ ನಿಮ್ ಗುರ್ತನ ಯಾಕೆ ಮುಚ್ಚಿಟ್ರಿ? ಪಾರ್ವತಿ, ಗುರುತನ್ನ ಮುಚ್ಚಿಟ್ಕೊಂಡ್ರೆ ನಿನ್ನ ಇಚ್ಛೆ ಅಪೂರ್ಣವಾಗಿ ಉಳಿಯುತ್ತೆ ಪಾರ್ವತಿ. ಯಾವ ಇಚ್ಛೆ ಅಪೂರ್ಣವಾಗಿ ಉಳಿತಾ ಇತ್ತು? ನನ್ನ ಗೃಹಸ್ಥಾಶ್ರಮದ ಜೀವನವನ್ನು ಅನುಭವಿಸೋ ಇಚ್ಛೆ.